ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ಗುರು ಪೌರ್ಣಿಮೆ, ಹಾಗೆಯೇ ಹುಣ್ಣಿಮೆ ಕೂಡ. ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ತೊಳೆದಿಟ್ಟಿರೋ ದೇವ್ರ ಸಾಮಾನಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ದೇವ್ರ ಮನೇಲಿ ಜಾಸ್ತಿ ಏನು ದೇವ್ರ ಸಾಮಾನು ಇಟ್ಕೊಂಡಿಲ್ಲ. ಸಿಂಪಲ್ಲಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನು ದೇವ್ರ ಸಾಮಾನ 15 ದಿನಕ್ಕೊಂದ್ಸರಿ ತೊಳೆದು ಕ್ಲೀನ್ ಮಾಡ್ತೀನಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ. ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ನಾನು ಕೂಡ ರೆಡಿಯಾಗಿ ಇವಾಗ ದೇವ್ರ ಹತ್ರ ದೀಪ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವತ್ತು ಗುರು ಪೌರ್ಣಿಮೆ. ಇವತ್ತಿನ ದಿನ ರಾಯರ ಮಠಕ್ಕೆ ಅಥವಾ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ತುಂಬ ಒಳ್ಳೆಯದು. ಇನ್ನು ನಮ್ಮನೆ ಹತ್ರ ಸಾಯಿಬಾಬನ ದೇವಸ್ಥಾನ ಯಾವುದೂ ಇಲ್ಲ. ಹಾಗಾಗಿ ರಾಯರ ಮಠಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಮತ್ತು ಮಹೇಶ್ ಅವರು ಇವಾಗ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಮನೆಗೆ ಬಂದ್ವಿ. ಮಹೇಶ್ ಅವರು ತಿಂಡಿ ಮಾಡಿಕೊಂಡು ಇನ್ನು ಅವರು ಕೂಡ ಕೆಲ್ಸಕ್ಕೆ ಹೋದರು. ಇವಾಗ ವೆದರ್ ಚೇಂಜ್ ಆಗಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಇನ್ನು ರೆಕಾರ್ಡಿಂಗಲ್ಲಿ ಯಾವ ರೀತಿ ಕೇಳಿಸ್ತಾ ಇದೆ ಅಂತೇಳಿ ಗೊತ್ತಾಗ್ತಿಲ್ಲ. ವಾಯ್ಸ್ ವೇರಿಯೇಷನ್ ಆಗ್ತಾ ಇದೆ. ಇನ್ನು ವಾಯ್ಸ್ ಏನಾದರೂ ಸರಿಯಾಗಿ ಕೇಳಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಇದು ನೆನ್ನೆ ಲಾಗ್ನ ಹಾಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಮ್ಮ ಮನೆಗೆ ಬಂದಿದ್ದರು, ನಿನ್ನೆ ಮಕ್ಕಳು ನೋಡ್ಕೊಂಡು ಹೋಗೋದಕ್ಕೆ. ಇನ್ನು ಇವಾಗ ಮಕ್ಕಳು ಸ್ಕೂಲ್ ಶುರುವಾಗಿದೆ. ನಾನು ಜಾಸ್ತಿ ಅಮ್ಮನ ಮನೆಗೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮಕ್ಕಳು ನೋಡಬೇಕು ಅಂತ ಹೇಳಿ ಅಮ್ಮ ನಿನ್ನೆ ಬಂದಿದ್ದರು. ಇನ್ನು ಮೋಹಿತ್ಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ. ಅದರಲ್ಲೂ ಅವ್ರ ಅಜ್ಜಿ ಮಾಡೋ ರವೆ ಉಂಡೆ ತುಂಬ ಇಷ್ಟಪಟ್ಟು ತಿಂತಾನೆ. ಅಮ್ಮ ರವೆ ಉಂಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ರವೆ ಉಂಡೆ ಮಾಡಿ ಇಟ್ಟಿರಿ ಅವ್ವ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿದ್ದಾನೆ. ಇನ್ನು ಮನೇಲಿ ಕೊಬ್ಬರಿ ಎಲ್ಲ ಇತ್ತು. ಸರಿ ಅಂತ ಹೇಳಿ ರವೆ ಉಂಡೆ ಮಾಡೋದಕ್ಕೆ ಅಮ್ಮನಿಗೆ ಎಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ಅವರು ಕೂಡ ರವೆ ಉಂಡೆನ ಮಾಡ್ತಾ ಇದ್ದಾರೆ. ಇನ್ನು ಅಜ್ಜಿಗೆ ಮೊಮ್ಮಕ್ಕಳು ಪ್ರೀತಿಯಿಂದ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಅನ್ನೋದಕ್ಕೆ ಮನಸ್ಸೇ ಬರೋದಿಲ್ಲ. ಅವ್ರು ಏನೇ ಕೇಳಿದ್ರು ಕೂಡ ಮಾಡಿಕೊಡ್ತಾರೆ. ಇನ್ನು ಅಮ್ಮನಿಗೆ ಮೋಹಿತ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಅವನು ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳೋದೇ ಇಲ್ಲ. ಅವ್ರು ಏನು ಕೇಳಿದ್ರು ಕೂಡ ಇವರು ಮಾಡಿಕೊಡ್ತಾರೆ. ಇನ್ನು ರವೆ ಉಂಡೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಅಮ್ಮ ರವೆ ಉಂಡೆನ ಕಟ್ತಾ ಇದ್ದಾರೆ. ಇನ್ನು ಅಮ್ಮ ರವೆ ಉಂಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಜಾಸ್ತಿ ಸಿಹಿ ಕೂಡ ಆಗಿರಲಿಲ್ಲ, ಹಾಗೆಯೇ ಜಾಸ್ತಿ ಸಪ್ಪೆ ಕೂಡ ಆಗಿರಲಿಲ್ಲ. ಮೀಡಿಯಮ್ ಆಗಿ ಬಂದಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಮೋಹಿತ್ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಡೋಣ ಅಂತ ಹೇಳಿ ಇವಾಗ ರವೆ ಉಂಡೆನ ಮಾಡಿ ಎತ್ತಿಡ್ತಾ ಇದ್ದಾರೆ. ರವೆ ಉಂಡೆ ಎಲ್ಲ ಮಾಡಿ ಒಂದು ಕಡೆ ಎತ್ತಿಟ್ಟಿದ್ದಾಯಿತು. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಹಾಗಾಗಿ ಗಣಕೆ ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಮೋಹಿತ್ಗೆ ಸ್ವಲ್ಪ ಕೆಮ್ಮಾಗಿತ್ತು. ಗಣಕೆ ಸೊಪ್ಪಿನ ಸಾಂಬಾರಲ್ಲಿ ಊಟ ಮಾಡಿದ್ರೆ ಕೆಮ್ಮು ಕಮ್ಮಿ ಆಗುತ್ತೆ ಅಂತೇಳಿ ಅಮ್ಮ ಮಾಡು ಅಂದರು. ಹಾಗಾಗಿ ಗಣಕೆ ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಮೋಹಿತ್ ಕೂಡ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ರವೆ ಉಂಡೆನ ತಗೊಂಡು ತಿಂತಾಯಿದ್ದಾನೆ. ಇನ್ನು ರವೆ ಉಂಡೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ಮೋಹಿತ್ಗೂ ಕೂಡ ತುಂಬ ಇಷ್ಟ ಆಯಿತು. ಅವನಿಗೆಷ್ಟು ಬೇಕೋ ಅಷ್ಟನ್ನು ತಗೊಂಡು ತಿಂತಾಯಿದ್ದ. ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು 3ನೇ ಆಷಾಢ ಶುಕ್ರವಾರ. ಇನ್ನು ಆಷಾಢದಲ್ಲಿ ಬೆಳಿಗ್ಗೆ ಬೇಗ ಎದ್ದು ದೀಪ ಹಚ್ತಿರೋದ್ರಿಂದ ಇವತ್ತು ಕೂಡ ಬೇಗನೆ ಎದ್ದಿದ್ದೀನಿ. ನಾನು ಎದ್ದಾಗ ಟೈಮ್ ಬಂದು 4 ಗಂಟೆ ಆಗಿತ್ತು. ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ನೀಟಾಗಿ ಒರೆಸಿ ಬಟ್ಟೆಗಳಿತ್ತು, ಸ್ವಲ್ಪ ಬಟ್ಟೆಗಳೆಲ್ಲ ಒಗೆದು ಇನ್ನು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ದೇವ್ರ ಮನೆನ ಕ್ಲೀನ್ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕು. ಇನ್ನು ನೆನ್ನೆ ದೇವ್ರ ಸಾಮಾನೆಲ್ಲ ತೊಳೆದು ದೀಪ ಹಚ್ಚಿರೋದ್ರಿಂದ ಇವಾಗೇನು ಜಾಸ್ತಿ ಟೈಮ್ ಆಗೋದಿಲ್ಲ. ಬೇಗ ದೇವ್ರ ಮನೆನ ರೆಡಿ ಮಾಡ್ಕೋಬೋದು. ಫಸ್ಟು ನಾನು ಇವಾಗ
ನೈವೇದ್ಯ ರೆಡಿ ಮಾಡೋಣ ಅಂತ ಹೇಳಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನೈವೇದ್ಯಕ್ಕೆ ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೀನಿ. ಇನ್ನು ಹೆಸ್ರುಬೇಳೆನ ಲೈಟಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ಮತ್ತು ಹೆಸ್ರುಬೇಳೆನ ಚೆನ್ನಾಗಿ ತೊಳೆದು ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ಲ ಕೂಡ ಕರಗೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ಕುಕ್ಕರ್ ಎಲ್ಲ ಕೂಗಿ ಪ್ರೆಷರ್ ಕಡಿಮೆ ಆಗೋಷ್ಟರಲ್ಲಿ ಬೆಲ್ಲ ಕೂಡ ಕರಗಿರುತ್ತೆ. ನೈವೇದ್ಯ ಕೂಡ ಬೇಗ ಮಾಡ್ಕೋಬೋದು ಅಂತ ಹೇಳಿ ಇವಾಗ ಒಂದು ಕಡೆ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೀನಿ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಫೋಟೋದಲ್ಲಿರೋ ಹೂಗಳೆಲ್ಲ ತೆಗೆದು ಇನ್ನೊಂದು ಸಾರಿ ನೀಟಾಗಿ ದೇವ್ರ ಮನೆ ಎಲ್ಲನೂ ಒರೆಸ್ಕೊಂಡು ಹೊಸ್ದಾಗಿ ಹೂನ ಹಾಕಿ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನೆನ್ನೆ ಕೂಡ ದೇವ್ರ ಪೂಜೆ ಮಾಡಿರೋದ್ರಿಂದ ದೇವ್ರ ಮನೆ ಏನೋ ಅಷ್ಟು ಗಲೀಜಾಗಿಲ್ಲ, ಎಲ್ಲ ನೀಟಾಗೇ ಇತ್ತು. ಹೂವೆಲ್ಲ ತೆಗೆದು ಹೊಸ್ದಾಗಿ ಹೂನ ಹಾಕಿ ಇವಾಗ ಉಪ್ಪಿನ ದೀಪನ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಕುಬೇರ ಪೂಜೆ ಮಾಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನೈವೇದ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೂಗ್ಸಿಟ್ಕೊಂಡಿರೋ ಅಕ್ಕಿ ಮತ್ತು ಹೆಸ್ರುಬೇಳೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಕರಗಿಸಿಟ್ಟಿರೋ ಬೆಲ್ಲದ ನೀರನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ, ಹಾಗೆಯೇ ತುಂಬ ತೆಳ್ಳಾದರೂ ಕೂಡ ಚೆನ್ನಾಗಿರಲ್ಲ. ಇನ್ನು ಸಿಹಿ ಪೊಂಗಲ್ ಕೂಡ ರೆಡಿ ಆಯಿತು. ಇವಾಗ ದೇವ್ರ ಹತ್ರ ಇಟ್ಟು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಎಲ್ಲನೂ ರೆಡಿ ಮಾಡಿದ್ಮೇಲೆ ದೇವ್ರ ಮನೆ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾನು ಕೂಡ ರೆಡಿಯಾಗಿ ದೇವ್ರ ಹತ್ರ ದೀಪನ ಹಚ್ಚಿ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಒಂದು ಕಡೆ ಅನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ತಿಂಡಿ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಕಡೆ ಅನ್ನಕ್ಕಿಟ್ಟು ಇನ್ನೊಂದು ಕಡೆ ಅನ್ನ ಕಾಯಿಸ್ಕೊಂಡೆ. ಇನ್ನು ಮಕ್ಕಳು ಕೂಡ ಎದ್ದು ಕೂತಿದ್ದಾರೆ. ಅವ್ರಿಗೆ ಕುಡಿಯೋದಕ್ಕೆ ಹಾಲು ಮತ್ತು ಬಿಸ್ಕೆಟ್ನ ಕೊಟ್ಟು ಇನ್ನು ನಾನು ಕೂಡ ತಿಂಡಿನ ರೆಡಿ ಮಾಡಿದೆ. ತಿಂಡಿ ಕೆಲಸ ಕೂಡ ಆಯಿತು. ಇನ್ನು ಮಕ್ಕಳು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಅವರು ಕೂಡ ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ಕುಶಲ್ ಬೇಗ ಹೋಗೋದ್ರಿಂದ ಇನ್ನು ಅವ್ನು ಸ್ಕೂಲ್ಗೆ ಹೋಗಿದ್ದಾಯಿತು. ಇವಾಗ ಮೋಹಿತ್ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಅವನು ಕೂಡ ಹೊರಡ್ತಾ ಇದ್ದಾನೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಇನ್ನು ಮಹೇಶ್ ಅವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದರು. ಹಾಗಾಗಿ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಬಂದು ಇನ್ನು ನಾವು ಕೂಡ ತಿಂಡಿನ ಮಾಡಿದ್ವಿ. ಇವತ್ತಿನ ತಿಂಡಿಗೆ ಸಿಹಿ ಪೊಂಗಲು ಮತ್ತು ಪುಳಿಯೋಗರೆನ ಮಾಡಿದ್ದೆ. ಮಹೇಶ್ ಅವರು ಕೂಡ ಇವಾಗ ತಿಂಡಿನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.